ಕಾಂಗ್ರೆಸ್ನಲ್ಲಿ ಈಗ ಹನಿ ಟ್ರ್ಯಾಪ್ ಹಲ್ಚಲನ್ನ ಹುಟ್ಟಿಸಿಬಿಟ್ಟಿದೆ. ಯಾಕೆ ಅಂತಂದ್ರೆ ಒಂದು ಕಡೆಗೆ ಸದನದ ಒಳಗಡೆಗೆ ಮಾತಾಡಿರೋದು ಒಂದು ಅಬ್ಜೆಕ್ಷನ್ ಅನ್ನ ಎತ್ತಿದೆ ಈಗ ಹೈಕಮಾಂಡ್. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇರುವಂಥದ್ದು, ಇದನ್ನ ಪಕ್ಷದ ಒಳಗಡೆಗೆ ಚರ್ಚೆ ಮಾಡಬೇಕಾಗಿತ್ತು, ಸದನದ ಒಳಗಡೆಗೆ ಮಾತನಾಡಬಾರ್ದಾಗಿತ್ತು ಅಂತ ಹೇಳಿ. ಯಾಕೆ, ಏನು ತಪ್ಪಾಯಿತು ಹಾಗಿದ್ದಾಗ? ಆಮೇಲೆ ಇಲ್ಲಿಯವರೆಗೂ ಯಾಕೆ ದೂರು ಕೊಟ್ಟಿಲ್ಲ? ಏನು ಬೆಳವಣಿಗೆ ಆಗಿದೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ? ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇರುವಂತಹ ಹನಿ ಟ್ರ್ಯಾಪ್ನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಹಲ್ಚಲ್, ಪಕ್ಷಕ್ಕೆ ಮುಜುಗರ, ಹೈಕಮಾಂಡ್ ಎಂಟ್ರಿ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಹಲ್ಚಲ್ ಜೋರಾಗಿದೆ. ಆರೋಪ ಪ್ರತ್ಯಾರೋಪ ಮಧ್ಯೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಎದುರಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೂ ಡ್ಯಾಮೇಜ್ ಉಂಟು ಮಾಡಿದೆ. ಈ ಮಧ್ಯೆ ಸಚಿವರ ಹನಿ ಟ್ರ್ಯಾಪ್ ಕೇಸಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶಿಸಿದೆ. ಸಿದ್ದರಾಮಯ್ಯ ಭೇಟಿಯಾದ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷರಿಗೆ ಹನಿ ವರದಿ ನೀಡಿದ್ರ ಸಿಎಂ? ಹೌದು, ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ಗೆ ತೀವ್ರ ಮುಜುಗರ ತಂದೊಡ್ಡಿದೆ. ಈ ಹೊತ್ತಲ್ಲೇ ಮುಖ್ಯಮಂತ್ರಿಗಳನ್ನ ಎಐಸಿಸಿ ಅಧ್ಯಕ್ಷರು ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಖರ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. 1.25 ಗಂಟೆ ಸಭೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಏನೆಲ್ಲ ಆಯ್ತು ಎಂಬುದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ರಾಜಣ್ಣ ಧೋರಣೆ ಬಗ್ಗೆ ಎಐಸಿಸಿ ಅಧ್ಯಕ್ಷರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ರಾಜಣ್ಣ ವಿರುದ್ಧ ಖರ್ಗೆ ಹೊರಹಾಕಿದ ಅಸಮಾಧಾನ ಏನು ಅಂತ ನೋಡೋದಾದ್ರೆ, ಹನಿ ಟ್ರ್ಯಾಪ್ ಕದನ, ಖರ್ಗೆ ಬೇಸರ. ಸದನದಲ್ಲಿ ಅಲ್ಲ, ಪಕ್ಷದ ವೇದಿಕೆಯಲ್ಲಿ ಮಾತನಾಡಬೇಕಿತ್ತು. ರಾಜಣ್ಣ ನಡೆ ಸರಿಯಿಲ್ಲ, ಅದು ಒಪ್ಪುವಂಥದ್ದು ಅಲ್ಲ. ನಮ್ಮ ಸಚಿವರೇ ಚೀಟಿ ನೀಡಿ ಮಾತನಾಡಿಸಿದ್ದರೂ ಅದು ತಪ್ಪು. ಈ ಬೆಳವಣಿಗೆಯಿಂದ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ. ರಾಜಣ್ಣಗೆ ಮೊದಲು ದೂರು ನೀಡಲು ಹೇಳಿ, ತನಿಖೆಗೆ ಆದೇಶಿಸಿ. ಪ್ರಕರಣದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಿಂದ ವರದಿ ಪಡೆಯುತ್ತೇನೆ. ಹೀಗೆ ರಾಜಣ್ಣ ವಿಚಾರದಲ್ಲಿ ಖರ್ಗೆ ಸಿಎಂ ಮುಂದೆ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗ್ತಿದೆ. ಹೈಕಮಾಂಡ್ಗೆ ದೂರು ಕೊಡ್ತಾರಾ ಡಿಕೆಶಿ? ಹನಿ ಟ್ರ್ಯಾಪ್ ಕದನ ಮಧ್ಯೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣಿಸಿದ್ದಾರೆ. ದೆಹಲಿ ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ಗೆ ದೂರು ನೀಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಸಚಿವರೇ ಚೀಟಿ ನೀಡಿ ಮಾತನಾಡಿಸಿದ್ದ ಆರೋಪ ಹಾಗೂ ವಿಪಕ್ಷಗಳ ಆರೋಪಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವ ಸಾಧ್ಯತೆ ಇದೆ. ದೆಹಲಿಗೆ ಹೋಗ್ತಾ ಇದ್ದೀರಿ, ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಯ ಬಗ್ಗೆ ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನಾನು ಯಾವುದೋ ಮೀಡಿಯಾ ಫ್ರೆಂಡ್ಸು ನನಗೆ ಹಿಂದೆ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ, 2 ಸತಿ ನಾನು ಹೋಗಿರಲಿಲ್ಲ. ಒಂದು ಕಾಲ್ಕ್ಲೇವ್ಗೆ ಹೋಗ್ಬಿಟ್ಟು ವಾಪಸ್ ಸಾಯಂಕಾಲನೇ ಬಂದು. ಒಟ್ನಲ್ಲಿ ಸಚಿವರ ಹನಿ ಟ್ರ್ಯಾಪ್ ಪ್ರಕರಣದ ಜಟಾಪಟಿ ದಿನೇ ದಿನೇ ಜೋರಾಗುತ್ತಿದ್ದು ಮತ್ಯಾವ ತಿರುವು ಪಡೆಯುತ್ತೆ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.